ನಾವೆಲ್ಲ ಒಟ್ಟಿಗೆ ಕೂತಿರ್ಬೇಕಾದ್ರೆ ಗಿಲ್ಲಿ ಇವ್ರನ್ನ ಮಾತ್ರ ನೋಡ್ಬಿಟ್ಟು ಇಲ್ಲಿ ಕಣ್ಣು ಮಾತಾಡು ಆ ಕಡೆ ಎಲ್ಲ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ನೋಡೋಂಗಿಲ್ಲ, ಕಣ್ಣೋಡು ನನ್ನ ಕಣ್ಣೋಡು ಇದ್ಯಾವ್ದು ಗುರು ಕಣ್ಣೋಡು ಮಾತಾಡು ಅಂತ ಇಲ್ಲದೇ ಇರೋ ಇದಕ್ಕೆ ಎಕ್ಸ್ಟ್ರಾ ಒಂದು ಪಾತ್ರ ಇರುತ್ತೆ, ಆ ಪಾತ್ರಕ್ಕೆ ಅಂತ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೋ ಏನೋ ಗೊತ್ತಿಲ್ಲ ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ. ಸೊ ಗಿಲ್ಲಿ ಒಂಥರ ಅವನು ಆರಾಮಾಗಿ ಒಂಥರ ಕೋತಿ ಥರ ನಿಜ ಜೀವನದ ಮನುಷ್ಯ ಕೋತಿ ಕಂಪ್ಲೀಟಾಗಿ ಎವಲ್ಯೂಷನ್ ಆಗಿರಲ್ಲ ಆ ಥರದೊಬ್ಬ ವ್ಯಕ್ತಿ. ಆರಾಮಾಗಿ ಅವ್ನು ಬಂದಾಗಲೂ ಅಷ್ಟೇ ಹಿಂಗೆ ಕೂತ್ಕೊಂಡಿರ್ತಾನೆ. ಅಣ್ಣೋ ಏನೋ ಸುಮ್ಕಿರಣೋ ನೀನು ಯಾಕಣೋ ಹಿಂಗೆಲ್ಲ ಮಾಡ್ತೀಯಾ, ಬಾಣೋ ಸುಮ್ಕಿರಣೋ ನಿಮ್ಗೆ ಏನೋ ಬರುತ್ತೆ, ಚರಣ ಕುತ್ಕೊಳ್ಳೋಣ ನಿಮಗೆ ಬರುತ್ತೆ ಅಂತ ಈ ಥರ ಹಿಂಗೆ ಕೂತ್ಕೊಳ್ಳೋದು. ಹಿಂಗೆ ಡೈಲು ಊರ ಕಡೆ ಪ್ರಾಪರ್ ಊರು ಹುಡುಗ ಅವನು. ಸೊ ಊರ ಕಡೆ ಹೆಂಗಿರ್ತಾರೆ, ಯಾವ ಥರ ಮಾತಾಡ್ತಾರೆ, ಪಕ್ಕ ಹಳ್ಳಿ ಹುಡುಗ ಅವನು. 100% ಮಿಮಿಕ್ರಿ ಆಗಿರ್ಬೋದು. ಆರ್ ಜೆ ಶೈಲಿಯಲ್ಲಿ ಮಾತಾಡೋದು ನಾನು ತುಂಬ ಮಾಡಿದ್ದೀನಲ್ಲ ಆಗಲೇ. ಆಬ್ವಿಯಸ್ಲಿ ಅದು ಟೆಲಿಕಾಸ್ಟ್ ಮಾಡಿಲ್ಲ ಅವ್ರುಗಳು, ಬಟ್ ಅದು OTT ಲೈವಲ್ಲೆಲ್ಲ ಬಂದಿದೆ. ಸೊ ನಾನು ಆರ್ ಜೆ ಸ್ಟೈಲಲ್ಲಿ ಮಾತಾಡೋದು, ಸಾಂಗ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು, ಒಬ್ಬೊಬ್ಬರ ಬಗ್ಗೆ ಪರ್ಸ್ನಲಾಗಿ ಆರ್ ಜೆ ಸ್ಟೈಲಲ್ಲಿ ಮಾತಾಡೋದು, ರ್ಯಾಪಿಡ್ ಫೈರ್ ಆಡಿಸೋದು, ರಾಂಗ್ ಆನ್ಸರ್ಸ್ ಓನ್ಲಿ ಅನ್ನುವಂಥ ಒಂದು ನನ್ನ ಸೆಗ್ಮೆಂಟು ಅದು ಆಡಿಸೋದು ತುಂಬ ಮಾಡಿದ್ದೀನಿ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ವೀಡಿಯೋಗಳು ಬರ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದೇ ರೀತಿ ತುಂಬ ಮಾಡಿಸಿದ್ದೀನಿ ಕೂಡ. ಮೇ ಬಿ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತ, ಮಿಮಿಕ್ರಿ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತ. ಸೊ ಒಂದೆರಡು ಮಿಮಿಕ್ರಿ ಮಾಡ್ಬಿಡಿ ಸರ್ ಇವಾಗ, ಯಾಕೆಂದರೆ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿಲ್ಲ, ಇಲ್ಲ ಅಟ್ಲೀಸ್ಟ್ ನಿಮ್ಮ ಟ್ಯಾಲೆಂಟ್. ಸರ್ ಐ ಥಿಂಕ್ ಒಂದು ನಮ್ಮ ಸತೀಶ್ ಕ್ಯಾಡಬಮ್ಸ್ ಅವರು ನಾರ್ಮಲಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಇಲ್ಲ ಸರ್ ಅರ್ಥ ಮಾಡ್ಕೊಡಿ ಸರ್ ಅಂತ ಮಾತಾಡ್ತಾರೆ. ಆ ಸರ್ಗೂ ಸಾರ್ಗೂ ತುಂಬ ವ್ಯತ್ಯಾಸ ಇದೆ. ಅವ್ರು ಯಾವಾಗ ಸಾರ್ ಅಂತಾರೋ ಅವ್ರಿಗೆ ಕೋಪ ಬಂದಿದೆ ಅಂತ ಅರ್ಥ. ಸಡನ್ನಾಗಿ ಅವರು ಸಾರ್ ನಾನು ಹೇಳ್ತಾ ಇದ್ದೀನಿ ಸಾರ್ ನೀವು ಸುಮ್ಮನಿರಿ ಸಾರ್, ಅವ್ರು ಬಿಗ್ ಬಾಸ್ ಬೈತಾರ್ ಸಾರ್ ಬೇಡ ಸರ್ ಅಂದರೆ ಚಂದ್ರಣ್ಣ ಏನೋ ತಲೆಯಾಟೆ ವಿಷಯ ಮಾಡೋಕ್ಕೆ ಹೋಗ್ಬಿಡೋದು, ಅದು ಜಂಟಿ ಇದು ಬಿಚ್ಕೊಂಡು ಹೋಗ್ಬಿಡೋದು ಆ ಕಡೆ. ಸರ್ ನಿಲ್ಲಿಸಿ ಸಾರ್ ಅಂತ ಒಂದ್ಸಲ ಮಧ್ಯರಾತ್ರಿ ನಾವೆಲ್ಲ ಮಲಗಿರ್ಬೇಕಾದ್ರೆ ಚಂದ್ರಣ್ಣ ಸಡನ್ನಾಗಿ ಎದ್ದು ಆಚೆ ಹೋಗೋದು, ಅದು ಕಟ್ಕೊಳ್ದೆ ಆಚೆ ಹೋಗಂಗಿಲ್ಲ, ಯಪ್ಪ ಇಲ್ಲೇ ಇರೋದು. ನೋಡ್ಬಿಟ್ರು ಇವರು ಸತೀಶ್ ನೋಡ್ಬಿಟ್ಟು ಸಾರ್ ಸುಮ್ಮನಿರಿ ಸಾರ್ ಅಂತ ಎಲ್ಲರೂ ಎದ್ಬಿಟ್ವಿ. ಸೊ ಅವ್ರು ಯಾವಾಗ ಸಾರ್ ಅಂತಾರೋ ಕೋಪ ಬಂದಿದೆ, ಬೇರೆ ಟೈಮ್ ಮೊಸರು, ಅದು ಸಾರ್ ಬಂದಾಗ ಮಾತ್ರ ಹೆವಿ. ಅದು ಒಂದು ಅಂದರೆ ಇನ್ನೊಂದು ಕಡೆ ಐ ಥಿಂಕ್ ಸ್ಪಂದನ ಮಾಳುನು ತುಂಬ ಒಳ್ಳೆ ಕಾಂಬಿನೇಷನ್. ಸಡನ್ನಾಗಿ ಅಣ್ಣ ತಂಗಿ ಆಗ್ಬಿಟ್ರು ಅವ್ರು. ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಬಂದಿದ್ದು ಫಸ್ಟೇನೆ ಅಣ್ಣ ಅಂತ ಕರೆದ್ಲು ಅವಳು. ಸೊ ಅದು ಅಣ್ಣ ತಂಗಿ ಬಾಂಡ್ ಆಗ್ಬಿಡ್ತು. ಬಟ್ ಯಾವಾಗಲೂ ಅಲ್ಲ ಅಣ್ಣ ಯಾಕಣ್ಣ ಹಿಂಗೆಲ್ಲ ಮಾಡ್ತೀರಾ, ನನಗೂ ಅರ್ಥ ಆಗುತ್ತೆ ಅಣ್ಣ. ಅಲ್ಲ ಅಣ್ಣ ಈಗ ನಿಮಗೂ ಇದು ಬೇಕಂತ ಗೊತ್ತಾಗಬೇಕಲ್ವ ಅಣ್ಣ. ಅಲ್ಲ ಅಭಿ ಇಲ್ಲ 1 minute ಲಿಸನ್ ಟು ಮೀ ಅಭಿ, ಸ್ವಲ್ಪ ಕಷ್ಟ ಆಗುತ್ತೆ ಅಭಿ, ಅರ್ಥ ಮಾಡ್ಕೋ ಅಭಿ ಅಂತ ಅವರು ಒಂದು ಕಡೆ ಅಂದರೆ ಇನ್ಕೊಂಡು ಪಕ್ಕದಲ್ಲಿ ಮಾಡು ಏನಪ್ಪಿ ನಮ್ಗೆ ಹಂಗೆ ಕೇಳಿಸೋದು ಸ್ಟಾರ್ಟಿಂಗ್, ಅಷ್ಟು ಫಾಸ್ಟಾಗಿ ಮಾತಾಡ್ತಾ ಇದ್ರು. ಸೊ ಅದೆಲ್ಲ ಆಗ್ತಾ ಇತ್ತು ಸರ್, ಈ ಥರದ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಎಲ್ಲ. ನನಗೆ ಈ ಸೆಲೆಬ್ರಿಟೀಸು ಸಿನಿಮಾ ಆ್ಯಕ್ಟರ್ಸ್ಗಳ ಮಿಮಿಕ್ರಿಗಿಂತ ಜಾಸ್ತಿ ಈ ನಮ್ಮ ಅಕ್ಕಪಕ್ಕದಲ್ಲಿ ವ್ಯಕ್ತಿಗಳಿರ್ತಾರಲ್ಲ, ಒಳ್ಳೆ ಗೋಲ್ಡ್ ಕ್ಯಾರೆಕ್ಟರ್ ಸಿಗುತ್ತೆ, ನಾವು ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕಷ್ಟೇ. ಸೊ ಈ ಥರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಜಾಸ್ತಿ ಇದು ನೋಡಿದ್ದೀನಿ ಸರ್. ಮತ್ತೆ ಯಾರ್ದು ಮಿಮಿಕ್ರಿ ಮಾಡ್ಬೋದು ಅಲ್ಲಿರೋರ್ದೇನೆ? ಮತ್ತೆ ಯಾರ್ದು ಮಿಮಿಕ್ರಿ? ಇವರು ಅಶ್ವಿನಿ ಮೇಡಮ್ದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇದ್ದು, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೋತಾ ಇದ್ರು, ಕಂಡೀಷನ್ಸ್ ಆಗ್ತಾ ಇದ್ರು. ಸೊ ಹೆಂಗ ಅವ್ರ ಬಗ್ಗೆ ಹೇಳೋದು, ಅವರು ಸ್ವಲ್ಪ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಇದೆಲ್ಲ ಮಾಡ್ತಾ ಇದ್ರು. ಅಂದರೆ ಸುಮ್ಮನೆ ಇಲ್ಲದೇ ಇರೋ ಕೋಪ. ನಾವೆಲ್ಲ ಒಟ್ಟಿಗೆ ಕೂತಿರ್ಬೇಕಾದ್ರೆ ಗಿಲ್ಲಿ ಇವ್ರನ್ನ ಮಾತ್ರ ನೋಡ್ಬಿಟ್ಟು ಇಲ್ಲಿ ಕಣ್ಣೋಡು ಮಾತಾಡು ಆ ಕಡೆ ಎಲ್ಲ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ನೋಡೋಂಗಿಲ್ಲ, ಕಣ್ಣೋಡು ನನ್ನ ಕಣ್ಣೋಡು ಇದ್ಯಾವ್ದು ಗುರು ಕಣ್ಣೋಡು ಮಾತಾಡು ಅಂತ ಇಲ್ಲದೇ ಇರೋ ಇದಕ್ಕೆ ಎಕ್ಸ್ಟ್ರಾ ಒಂದು ಪಾತ್ರ ಇರುತ್ತೆ, ಆ ಪಾತ್ರಕ್ಕೆ ಅಂತ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೋ ಏನೋ ಗೊತ್ತಿಲ್ಲ ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ. ಸೊ ಆ ರೀತಿ ಸ್ವಲ್ಪ ಎಕ್ಸ್ಟ್ರಾ ಇದೆಲ್ಲ ಮಾಡಿಬಿಟ್ಟು ಆ ಥರದೊಬ್ಬರು ವ್ಯಕ್ತಿ. ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ಏನೇನೋ ಕೆಲಸ ಮಾಡಿದ್ದಾರೆ. ನೋಡ್ಬಿಟ್ಟು ಮನೆ ಒಳಗೆ ಒಳ್ಳೆ ಸ್ಟ್ಯಾಂಡ್ ತೊಗೊತಾರೆ, ಒಳ್ಳೆ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಬಂದಿದ್ದಿದೆ ಆ್ಯಕ್ಟಿಂಗು ಇದೇ ಶುರು ಮಾಡಿದ್ರಲ್ಲ, ಅದು ಇಮ್ಮಿಡಿಯೇಟ್ ಆ ಇಂಟ್ರೆಸ್ಟೇ ಹೋಗ್ಬಿಡ್ತು ಅವ್ರ ಜೊತೆ ಮಾತಾಡ್ಸೋದು. ಸೊ ಅಷ್ಟೇ ಸರ್. ಅದು ಬಿಟ್ಟು ಗಿಲ್ಲಿ ನಟ ಬಗ್ಗೆ ಏನು ಹೇಳ್ತಿಸ್ಬಿಡ್ತಾರೆ? ಗಿಲ್ಲಿ ಒಂಥರ ಅವನು ಆರಾಮಾಗಿ ಒಂಥರ ಕೋತಿ ಥರ, ನಿಜ ಜೀವನದ ಮನುಷ್ಯ ಕೋತಿ ಕಂಪ್ಲೀಟಾಗಿ ಎವಲ್ಯೂಷನ್ ಆಗಿರಲ್ಲ ಆ ಥರದೊಬ್ಬ ವ್ಯಕ್ತಿ. ಆರಾಮಾಗಿ ಅವ್ನು ಬಂದಾಗಲೂ ಅಷ್ಟೇ ಹಿಂಗೆ ಕೂತ್ಕೊಂಡಿರ್ತಾನೆ. ಅಣ್ಣೋ ಏನೋ ಸುಮ್ಕಿರಣೋ ನೀನು ಯಾಕಣೋ ಹಿಂಗೆಲ್ಲ ಮಾಡ್ತೀಯಾ, ಬಾಣೋ ಸುಮ್ಕಿರಣೋ ನಿಮ್ಗೆ ಏನೋ ಬರುತ್ತೆ, ಚರಣ ಕುತ್ಕೊಳ್ಳೋಣ ನಿಮಗೆ ಬರುತ್ತೆ ಅಂತ ಈ ಥರ ಹಿಂಗೆ ಕೂತ್ಕೊಳ್ಳೋದು. ಹಿಂಗೆ ಡೈಲು ಊರ ಕಡೆ ಪ್ರಾಪರ್ ಊರು ಹುಡುಗ ಅವನು. ಸೊ ಊರ ಕಡೆ ಹೆಂಗಿರ್ತಾರೆ, ಯಾವ ಥರ ಮಾತಾಡ್ತಾರೆ, ಪಕ್ಕ ಹಳ್ಳಿ ಹುಡುಗ ಅವನು. ಬಟ್ ಚೆನ್ನಾಗಿ ಬರ್ತದೆ ಅವನ ಶೈಲಿ, ಇದೆಲ್ಲ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಎಂಟರ್ಟೈನ್ ಮಾಡ್ತಾನೆ ಅವನು ಕೂಡ. ಸೊ ಅವನು ಕೂಡ ಫೈನಲ್ ಲಿಸ್ಟ್ ಹೋಗುವಂಥ ಒಂದು ಅಭ್ಯರ್ಥಿ ಅನ್ಸುತ್ತೆ ನನಗೆ. ಮಾಡು ಅವ್ರ ಬಗ್ಗೆ. ಮಾಡು ತುಂಬ ಒಳ್ಳೆ ವ್ಯಕ್ತಿ ಸರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ, ಹಾಡಿನ ಮೂಲಕನೇ ಎಮೋಷನ್ ಮಾಡಿಸ್ತಾರೆ, ಆ ಥರದೊಬ್ಬರು ವ್ಯಕ್ತಿ. ಬಟ್ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ಹಿಂದುಳಿದಿದ್ದಾರೆ ಅನಿಸುತ್ತೆ ನನಗೆ.
ಆ ವಿಚಾರಗಳ ಬಗ್ಗೆ ಎಲ್ಲ ಚೇಂಜ್ ಮಾಡಿಕೊಂಡು ಕೆಲವೊಂದು ಸ್ಟೀರಿಯೋ ಟೈಪ್ಗಳನ್ನು ಅವರೇ ಹೊಡೆದಾಕ ಮುಂದೆ ಬಂದರೆ ಅವ್ರು ಬರುವಂತಹ ಒಂದು ಕ್ಷೇತ್ರಕ್ಕೂ ಮಾದರಿ ಆಗಿರ್ತಾರೆ ಅವರು ಅಂತ ಅಷ್ಟೇ. ತುಂಬ ದೊಡ್ಡ ಎಕ್ಸಾಂಪಲ್ ಆಗಿರ್ತಾರೆ, ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಾರೆ ಅವರು. ಅವ್ರು ಕೆಲವೊಂದು ವಿಚಾರಗಳು ಚೇಂಜ್ ಮಾಡ್ಕೋಬೇಕಷ್ಟೇ. ಎವ್ರಿಥಿಂಗ್ ಇಸ್ ಫೈನ್. ಈಸ್ ಅ ವಿನ್ನಿಂಗ್ ಮಟೀರಿಯಲ್. ಇಲ್ಲ ಅಂದರೆ ಅವ್ರ ಮಾತನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಮಂಜು ಭಾಷಿಣಿ ಮನೇಲಿ ಒಂಥರ ಅಮ್ಮ ಥರ ಸರ್ ನನಗೆ ಅವರು ಎಲ್ಲರೂ ಅದೇ ಹೇಳಿದ್ನಲ್ಲ, ಹೇಳೋರು ಜಾಸ್ತಿ ಕೇಳಿಸ್ಕೊಳ್ಳೋರು ಕಮ್ಮಿ ಇಲ್ಲಿ ಅಂತ. ಅಂಥದ್ರಲ್ಲಿ ಅವ್ರು ಕೇಳಿಸ್ಕೊಳ್ಳೋರು. ಎಲ್ಲ ಆದಮೇಲೆ ಇಡೀ ದಿನ ಮುಗಿದಾದ್ಮೇಲೆ ಕುತ್ಕೊಂಡು ಮಾತಾಡಿಸ್ತಾ ಇರ್ಬೇಕಾದ್ರೆ ಏನಾಯಿತು ಹೆಂಗಾಯಿತು ಎತ್ತು ನಾನು ಅವ್ರ ಹತ್ರ ಫುಲ್ ಕಂಪ್ಲೇಂಟ್ ಮಾಡಿದೆ, ಇದಾಯಿತು ಅದಾಯಿತು, ಯಪ್ಪ ಮಾತಾಡೋಕ್ಕೆ ಬಿಟ್ಟಿಲ್ಲ, ಇವತ್ತು ಜಿಮ್ಗೆ ಹೇಳ್ಕೊಂಡು ಹೋಗ್ಬಿಟ್ರು, ಅದಾಯಿತು ಇದಾಯಿತು ಇದೆಲ್ಲ ಫುಲ್ ಕಂಪ್ಲೇಂಟ್ ಅದೆಲ್ಲ ಕೇಳಿಸ್ಕೊತಿದ್ರು. ಇನ್ಫ್ಯಾಕ್ಟ್ ಅವರು ಎಷ್ಟೋ ಸಲ ಕುತ್ಕೊಂಡು ಕರಿಬಸವ ಅವ್ರ ಜೊತೆ ಕುತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ, ನೀವೊಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ದೀರಾ, ಅದು ಬಿಟ್ಟು ಆಚೆ ಬರಬೇಕು, ನೀವು ತುಂಬ ಸ್ಟ್ರಿಕ್ಟಾಗಿ ಹಿಂಗೆ ಇರ್ತೀನಿ ಅಂತ ಹಂಗೆ ಇದು ಮಾಡ್ತಿದ್ದೀರಾ, ಕಷ್ಟ ಆಗುತ್ತೆ ನಿಮಗೆ ಅಂತೆಲ್ಲ ಹೇಳಿ 2-3 ಸಲ ಕೇಳಿಸ್ಕೊಳ್ಳೋ ಥರ ಕೇಳಿಸ್ಕೊಂಡು ಮರ್ತೋಗ್ಬಿಡ್ತಾರೆ ಅವ್ರು ತುಂಬ ಈಸಿಯಾಗಿ. ಬಟ್ ಅವ್ರು ತುಂಬ ಸಪೋರ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ ನನಗೆ ಅಂದರೆ ಅದು ಮಂಜು ಮ್ಯಾಮ್. ಸೊ ರಕ್ಷಿತಾ ಬಗ್ಗೆ ಪರ್ಸ್ನಲ್ ಆಗಿ ಅಷ್ಟು ಗೊತ್ತಿರೋದಿಲ್ಲ ನನಗೆ, ಆಚೆನೂ ನಾನು ನೋಡಿರೋದಿಲ್ಲ, ಅವ್ರ ಬಗ್ಗೆ ಪರಿಚಯನೇ ಇಲ್ಲ ಜಾಸ್ತಿ, ಏನೂ ಇಲ್ಲ. ಫಸ್ಟ್ ಟೈಮ್ ಅವ್ರು ನಮ್ಮ ಮನೇಲಿ ನೋಡಿದ್ದೆ. ಫಸ್ಟ್ ಡೇ ಬಂದಾಗಲೂ ಅಷ್ಟೇ ಎಲ್ಲೊಂದು ಕಡೆ ಆ ಹುಡುಗಿ ನನ್ನ ಕೇಪಬಿಲಿಟಿ ಇದೆ ಅಂತ ಗೊತ್ತಿತ್ತು. ಅಂದರೆ ತುಂಬ ಜೋರಿತ್ತು ಆ ಹುಡುಗಿ ಮಾತಾಡ್ತಾ ಇರಬೇಕಾದ್ರೆ. ಓಕೆ ಚೆನ್ನಾಗಿರುತ್ತೆ ಅಂತ. ಅಂದರೆ ನನ್ನ ತಲೆಯಲ್ಲಿ ಅವರು ಮತ್ತು ಮಾಳು ಅಕಸ್ಮಾತ್ ಒಂದು ಕಾಂಬೋ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆ ಒಂದು ಕಾಂಬೋನೇ ಮಜಾ ಇರ್ತಾ ಇತ್ತು. ಇಬ್ಬರು ಶೈಲಿನೂ ಅರ್ಥ ಮಾಡಿಕೊಂಡು ಓಹೋ ಹೆಂಗೆಲ್ಲ ಇತ್ತು. ಅದೇ ಜಂಟಿಗಳೆಲ್ಲ ಒಂದೊಂದು ಥರ ವಿಚಿತ್ರವಾಗಿ ಜಂಟಿಗಳು ಫಾರ್ಮೇಷನ್ ಆಗ್ಬಿಡ್ತು. ಅಟ್ಲೀಸ್ಟ್ ಆ ಕಾರ್ಯಕ್ರಮದವರೇ ಕೂತ್ಕೊಂಡು ಜಂಟಿಗಳನ್ನ ಡಿಸೈಡ್ ಮಾಡಿದ್ರಾದ್ರೂ ಚೆನ್ನಾಗಿರ್ತಾ ಇತ್ತು. ಅಲ್ಲೇ ಸ್ಟೇಜ್ ಮೇಲೆ ನೀವೇ ಡಿಸೈಡ್ ಮಾಡಿ ಅಂತ ಬಂದಾಗ ನಾವು ಜಾತ್ರೆ ಥರ ಸೆಲೆಕ್ಷನ್ ಮಾಡ್ಕೊಂಡ್ವಿ, ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡ್ವಿ. ಸೊ ರಕ್ಷಿತಾ ಬಂದಾಗ ಅವ್ರು ಹೋದಾಗ ಇಮಿಡಿಯೇಟಾಗಿ ನಮಗೆಲ್ಲ ಬೇಜಾರಿತ್ತು. ಅಯ್ಯೋ ಪಾಪ ಚಿಕ್ಕ ಹುಡುಗಿ ಎಲ್ಲಿಂದ ಅಷ್ಟು ದೂರದಿಂದ ಬಂದಿದೆ, ಏನೋ ಒಂದು ಕನ್ಸಿಡ್ಕೊಂಡು ಬಂದಿರುತ್ತೆ, ಲಾಂಚಲ್ಲಿ ಆಗಿರುತ್ತೆ, ಹೆಂಗೆ ಕಳಿಸ್ಬಿಟ್ರು ಅಂತ. ಬಟ್ ಎಲ್ಲರಲ್ಲೂ ಮನಸ್ಸಲ್ಲಿ ಒಂದಿತ್ತು, ಏನೋ ಒಂದು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಕರೆಸ್ತಾರೆ, ಹಂಗೆಲ್ಲ ಈಸಿಯಾಗಿ ಕಳಿಸಲ್ಲ ಯಾರನ್ನು ಅಂತ. ಸೊ ಆ ಹುಡುಗಿ ವಾಪಸ್ ಬಂದಾಗಲೂ ಅಷ್ಟೇ ತುಂಬ ಜನರಿಗೆ ಶಾಕ್ ಎಲ್ಲ ಆಗಿಲ್ಲ. ಜನ ನೋಡ್ತಾ ಇದ್ರು ಅಷ್ಟೇ, ಓಕೆ ಅಂತೆಲ್ಲ ಹೇಳ್ಬಿಟ್ಟು. ಬಿಕಾಸ್ ನಮ್ಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು, ಎಲ್ಲೋ ಒಂದು ಕಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಂತ. ಅದು ಅಷ್ಟು ಬೇಗ ಆಯಿತು ಅಂತ ಗೊತ್ತಾಗಿರೋದಿಲ್ಲ. ಬಟ್ ಆಯಿತು, ಫಟ್ ಅಂತ ಆಯಿತು. ಜಾನ್ವಿ ಕಾರ್ತಿಕ್ ಅವರು ಸ್ವಲ್ಪ ಆನ್ ಆ್ಯಂಡ್ ಆಫ್. ಕೆಲವೊಂದು ಜಾಗಗಳಲ್ಲಿ ಮಾತಾಡ್ತಾರೆ, ಕೆಲವೊಂದು ಜಾಗಗಳಲ್ಲಿ ಮಾತಾಡಲ್ಲ ಅವರು. ಆ್ಯಂಡ್ ಅವರು ಅಷ್ಟೇ ಅವ್ರದ್ದೇ ಆದಂತಹ ಒಂದು ಸೆಲೆಕ್ಟಿವ್ ಸೋಷಲೈಸಿಂಗ್ ಇರುತ್ತೆ. ಇಷ್ಟು ಜನರ ಜೊತೆ ಮಾತಾಡ್ತೀನಿ, ಹಿಂಗಿರ್ತೀನಿ ನಾನು ಅಂತ. ಬಟ್ ಅವರಲ್ಲಿ ಎಕ್ಸ್ಟ್ರಾ ಏನು ಅಂದರೆ ಸರ್ ವೆರಿ ಸಿಂಪಲ್ ಸರ್. ಈಗ ಚೆನ್ನಾಗಿ ನೀವು ನಿಮ್ಮ ಕ್ಯಾರೆಕ್ಟರ್ ಪರ್ಸ್ನಾಲಿಟಿ ಎಲ್ಲ ಒಂದು ಕಡೆ, ಇನ್ನೊಂದು ಕಡೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಂದರೂ ಅದಕ್ಕೂ ಕಾಂಪ್ಲಿಮೆಂಟ್ ಬರುತ್ತೆ, ಅದಕ್ಕೂ ಅಟೆನ್ಷನ್ ಬರುತ್ತೆ ಸರ್, ಟಿ ವಿನಲ್ಲಿ ಎಸ್ಪೆಷಲಿ ಸರ್. ನಾನು ಐ ರಿಮೆಂಬರ್ ಸ್ಪಂದನ ಜೊತೆ ಒಂದ್ಸಲ ಮಾತಾಡ್ತಾ ಇರಬೇಕಾದ್ರೆ ನಾನು ಹೇಳಿದೆ, ನೀನಿನ್ನೂ ನಿನ್ನ ಐಡೆಂಟಿಟಿ ವ್ಯಕ್ತಿತ್ವ ಆಚೆ ಬರಬೇಕಂದ್ರೆ ಇನ್ನೂ ಪವರ್ಫುಲ್ ಸ್ಟ್ಯಾಂಡ್ ತಗೋ, ನೀನು ಕಾಣಿಸ್ಕೋಬೇಕು, ನೀನು ಸ್ವಲ್ಪ ಪವರ್ಫುಲ್ಲಾಗಿ ಮಾತಾಡ್ತಾ ಇರಬೇಕಾದ್ರೆ ಅಂತ. ಇಲ್ಲಾಂದರೆ ಸುಮ್ಮನೆ ಬ್ಯೂಟಿಫುಲ್ ಪ್ರಿಟಿ ಅಂತ ಹೇಳಿಬಿಟ್ಟು ಅಲ್ಲೇ ಮುಚ್ಚಿಟ್ಬಿಡ್ತಾರೆ. ಆ ಹುಡುಗಿನಲ್ಲಿ ಏನು ಒಳ್ಳೆ ಗುಣ ಇದೆ, ಅವಳು ಪ್ರಿಟಿ, ಅವಳು ಸುಂದರವಾಗಿದ್ದಾಳೆ, ಅವಳು ಬ್ಯೂಟಿಫುಲ್ ಆಗಿದ್ದಾಳೆ. ಅದು ಕೆಟ್ಟ ರೀತಿ ಸರ್ ಹೆಣ್ಮಕ್ಳಿಗೆ, ಅದೊಂಥರ ಕೆಟ್ಟ ರೀತಿನಲ್ಲಿ. ಅಂದರೆ ಅವರಲ್ಲಿ ಏನು ಐಡೆಂಟಿಟಿ ಇಲ್ವಾ, ಅವರಲ್ಲಿ ಏನು ಟ್ಯಾಲೆಂಟ್ ಇಲ್ವಾ, ಅದು ಎಲ್ಲೋ ಒಂದು ಕಡೆ ಕುಗ್ಗಿಸ್ತಾ ಇರೋ ಥರ ಆಗ್ತಾ ಇದೆ. ಎಷ್ಟೋ ಜನರಿಗೆ ಗಿಲ್ಲಿ ಜೊತೆ ಇರೋ ಕಾವ್ಯ ಒಂಥರ ಶ್ಯಾಡೋ ಥರ ಕಾಣಿಸ್ತಾ ಇಲ್ವಾ. ಸೊ ಅದೇ ರೀತಿ ಅಲ್ಲಿರೋ ಹೆಣ್ಮಕ್ಳು ಇನ್ನೂ ಕಾಣಿಸ್ಕೋಬೇಕು ಅಂಥವ್ರಿಗೆಲ್ಲ ಐ ಥಿಂಕ್ ಅಶ್ವಿನಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಶ್ವಿನಿ ಗೌಡ ಅವ್ರು ಸ್ವಲ್ಪ ಜೋರಾಗಿ ಏನೇನೋ ಕೂಗ್ತಾರೆ ಇಲ್ಲದೇ ಇರೋ ಕಾರಣಕ್ಕೆ, ಬಟ್ ಅಟ್ಲೀಸ್ಟ್ ಕಾಣಿಸ್ಕೊತಾ ಇದ್ದಾರೆ ಅಂತ, ಸ್ಟ್ಯಾಂಡ್ ತೊಗೊತಾ ಇದ್ದಾರೆ ಅಂತ. ಸೊ ಅದೇ ನಾನು ಬರೋಕ್ಕಿಂತ ಮುಂಚೆನೂ ಅದೇ ಹೇಳ್ಬಿಟ್ಟು ಬಂದೆ, ಐಡೆಂಟಿಟಿ ಕಳ್ಕೊಬೇಡಿ, ಇನ್ನೊಬ್ಬರ ಪರಿಚಯ ಇನ್ನೊಬ್ಬರು ಶ್ಯಾಡೋ ಆಗಿ ಇರಬೇಡಿ ಅಂತ ಕೇಳಿ. ಮಲ್ಲಮ್ಮ ಅವ್ರ ಬಗ್ಗೆ ಅನಿಸುತ್ತೆ, ಅದು ಅವ್ರ ಬಗ್ಗೆ ಪರಿಚಯ ಇತ್ತ ಮುಂಚೆ ಅಥವಾ ಇಲ್ಲ ಸರ್? ಅವ್ರ ಬಗ್ಗೆ ಗೊತ್ತಿರೋದಿಲ್ಲ, ಮುಂಚೆನೂ ಗೊತ್ತಿರೋದಿಲ್ಲ. ಬಟ್ ವೆರಿ ಸ್ವೀಟ್, ವೆರಿ ಜೆನ್ಯೂನ್, ಇನ್ನೋಸೆಂಟ್ ಅವರು. ಪಾಪ ಈ ಮನೇಲಿ ಒಬ್ಬೊಬ್ರು ಒಂದೊಂದು ಥರ ಕುತಂತ್ರಿತನ ಆಟ, ನರಿ ಆಟ ಎಲ್ಲ ಮಾಡ್ತಾರೆ. ಅವರೊಬ್ರು ಏನೂ ಮಾಡಲ್ಲ ಸರ್. ಅವರೊಬ್ರು ಅಂದ್ರೆ ಅವ್ರು ಹೆಂಗಿದ್ದಾರೆ ಹಂಗೆ ಇದ್ದಾರೆ ಅಂತ, ಹಂಗೇ ಇದ್ದಾರೆ ಸರ್. ಅವ್ರನ್ನ ಚೇಂಜ್ ಮಾಡ್ಸೋಕ್ಕೆ ಆಗಲ್ಲ. ಸೊ ಆ ಒಂದು ವಿಚಾರನ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ವೆರಿ ಸ್ವೀಟ್. ಅವ್ರು ಗೆದ್ರೆ ಇನ್ನೂ ಖುಷಿ ಆಗುತ್ತೆ ನಂಗೆ, ಗೆಲ್ಲಬೇಕು ಅವರು. ಸರ್ ನಿಮ್ಮ ಪ್ರಕಾರ ಒಂದೇ ಒಂದು ನಿಮಿಷ, ಸಾರಿ, ಕಲರ್ಸ್ ಮಾತಾಡಿ.